ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾವು ನನ್ನ ದೇಹ ಅಂತೀವಿ, ದೇಹದ ಬಗ್ಗೆ ಅರಿವೇ ಇಲ್ಲ ಅಂದರೆ ಹೆಂಗಾಗುತ್ತದು? ಅದಕ್ಕೆ ಈ ಊಟಕ್ಕೂ ನಿಮ್ಮ ದೇಹಕ್ಕೂ ಯಾವ ರೀತಿ ಸಂಬಂಧ ಇದೆ, ಇದರಲ್ಲಿ ಆಯಸ್ಸಿನ ಪ್ರಮಾಣ ಭಗವಂತ ಕೊಟ್ಟಿದ್ದ, ನೀವೇ ಮಾಡ್ಕೊಳ್ಳೋದಾ, ಅಥವಾ ಆಯಸ್ಸು ಊಟದಲ್ಲಿದೆಯಾ, ಅಥವಾ ನಿಮ್ಮ ಪ್ಲ್ಯಾನಲ್ಲಿದೆಯಾ, ಅಥವಾ ಭಗವಂತ ಕೊಡಬೇಕಾ, ಇದೆಲ್ಲವೂ ಕೂಡ ನಿಮಗೆ ಅರ್ಥ ಆಗುತ್ತೆ ಇವತ್ತು ಕಾರ್ಯಕ್ರಮದಲ್ಲಿ ಅಂತಕ್ಕಂಥ ವಿಷಯಕ್ಕೆ ಬಂದ್ಬಿಡೋಣ. ಏನು ದೇವರ ಹೆಸರಿಟ್ರೆ ಒಳ್ಳೆಯದು ಮಗುಗೆ ಅಂತ ದೇವರ ಹೆಸರಿಡ್ತಾರೆ, ಹೌದಾ? ಆಮೇಲೆ ಕಟ್ಟಿರೋ ಮನೆಗೆ ದೇವರ ಹೆಸರಿಡಬೇಕು ಮನೆಗೆ ಅಂತ ಅಂತಾರೆ, ಹೌದಮ್ಮ? ಇದು ಎರಡೂ ನಡೀತಾ ಇರೋ ವಿಚಾರನೇ. ಮನೆಗೆ ದೇವರ ಹೆಸರು, ಮಗುಗೂ ದೇವರ ಹೆಸರು. ಇದು ಸರಿನಾ ತಪ್ಪ ಅಂತಕ್ಕಂಥದ್ದು ಮೊದಲು ತಿಳ್ಕೊಂಡು ಅರ್ಥ ಆಗತ್ತೆ. ಈಗ ಯಾರು ತಪ್ಪು ಅಂತ ಹೇಳಲ್ಲ, ದೇವರ ಹೆಸರು ಹಿಡಿದು ಇನ್ನೇನು ಮಾಡಬೇಕು, ದೇವರ ಹೆಸರು ಇಡಬೇಕಲ್ವಾ, ಹೌದಾ? ಹಾಗಿದ್ದ ಮೇಲೆ ನಾನು ಈ ವಿಚಾರನ ಮುಂದೆ ಇಡ್ತೀನಿ. ಈಗ ಡಿಸೈಡ್ ಮಾಡಿ, ದೇವರ ಹೆಸರಿಟ್ಟಂಥ ಮಗು ನೆಮ್ಮದಿಯಾಗಿದೆಯಾ? ಇಲ್ಲ ಗುರೂಜಿ. ಹಾಗಿದ್ದ ಮೇಲೆ ದೇವರ ಹೆಸರಿಟ್ಟು ಮಗುಗೆ ಏನು ಪ್ರಯೋಜನ? ದೇವರ ಹೆಸರು ಇಡ್ತೀರಾ ಮನೆಗೆ, ಹೌದಾ? ಆ ಮನೆಯಲ್ಲಿ ಕಷ್ಟ ಇಲ್ವಾ, ದುಃಖ ಇಲ್ವಾ, ನಿದ್ದೆ ಬರ್ತಾ ಇಲ್ವಾ? ಯಾಕೆ ಬಂತು? ಮನೆಗೂ ದೇವರ ಹೆಸರು, ಮಗುಗೂ ದೇವರ ಹೆಸರಿಟ್ರಿ, ಮನೆನೂ ಫೇಲು, ಮಗುನೂ ಫೇಲ್ ಅಂದ ಮೇಲೆ ಯಾರು ತಪ್ಪಿಲ್ಲಿ? ದೇವ್ರದ, ಮಗುದ, ಪ್ರಪಂಚದ? ನಾವು ತಿಳ್ಕೊಂಡಿರೋದ ತಪ್ಪು ಅನ್ನೋದು ಬೇಕಲ್ಲ ಈಗ ಇಲ್ಲಿ. ಯಾವ ರೀತಿ ತಪ್ಪಿನಿಂದ ನಾವು ಯಾಮಾರ್ತಾ ಇದ್ದೀವಿ, ಭಗವಂತನ ವಿಚಾರದಲ್ಲಿ ನಾವು ಹೊರೆ ಹಾಕ್ತಾ ಇದ್ದೀವಿ, ಭಗವಂತನಿಗೆ ನಾವು ಹೊರೆ ಆಗ್ಬಿಟ್ಟಿದ್ದೀವಿ. ಆಗಬೇಕು, ಭಗವಂತನಿಗೆ ಹೊರೆಯಾಗಬೇಕು. ಯಾವುದರ ಮೂಲಕ ಹೊರೆಯಾಗಬೇಕು? ನಮ್ಮ ಪ್ರಯತ್ನದ ಮೂಲಕ ಹೊರೆಯಾಗಬೇಕು. ಸುಮ್ಮನೆ ಕೂತ್ಕೊಂಡು ದೇವ್ರಿಗೆ ಗೊತ್ತಿಲ್ವಾ ಜನ್ಮ ಕೊಟ್ಟವನು ಎಲ್ಲ ಕೊಡ್ತಾನೆ ಅಂತ ಕೂತ್ಕೊಂಡು ಏನು ಮಾಡೋಕ್ಕಾಗತ್ತೆ ಅಲ್ಲಪ್ಪ? ಪ್ರಯತ್ನ. 3 ಕೋಟಿ ಕೊಟ್ಟು ಕಾರ್ ತಗೊಂಡ್ರು ನೀನು ಕೈ ಆಡ್ಸನೆ ಕಾರ್ ಮುಂದಕ್ಕೆ ಹೋಗೋದು, ಅದೇ ಹೋಗಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳುವಂಥ ಲೆಕ್ಕಾಚಾರಕ್ಕೆ ಇಲ್ಲಿ ಮನೆಗೆ ಹೆಸರು ಹಾಕಿರೋದು, ಮಗುಗೆ ಹೆಸರಿಟ್ಟಿರೋದು ಹಾಗಿದ್ದ ಮೇಲೆ ತಪ್ಪಾ ಅನ್ನೋ ಪ್ರಶ್ನೆನೂ ಕೂಡ ಇವತ್ತು ತಿಳ್ಕೊಬೋದು. ತಪ್ಪು ಎಲ್ಲಿಂದ ಬರ್ತಾ ಇದೆ ಅಂತ ತಿಳ್ಕೊಬೋದು. ಮುಂದುವರೆದ ಭಾಗ ನೋಡೋಕ್ಕೆ ಹೋದಾಗ ನಾವು ಈ ಹೆಸರು ಅಂತಕ್ಕಂಥ ಲೆಕ್ಕಾಚಾರಕ್ಕೂ ನಾವು ಊಟ ಮಾಡ್ತಕ್ಕಂತಹ ವಿಚಾರಕ್ಕೆ 25 ವರ್ಷ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅಂತ ಲೆಕ್ಕಾಚಾರಕ್ಕೆ ಬಂದಾಗ ದೇವರು ಸಮಯದಲ್ಲಿ ವಾಸಿಸ್ತಾನಂತೆ. ದೇವರು ಸಮಯದಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಮಂತ್ರದಲ್ಲಿ ಬರುತ್ತೆ. ಯಾರು ಸಮಯವನ್ನು ಪ್ರೀತಿಸ್ತಾರೋ ಭಗವಂತ ಸದಾ ಅವ್ರ ಜೊತೆಲೇ ಇರ್ತಾರಂತೆ. ನಮ್ಮಲ್ಲಿ ಪ್ರೀತಿಸೋದಿಲ್ಲ. ಅವ್ರ ಅನುಕೂಲಕ್ಕೆ ತಕ್ಕಂತೆ ಟೈಮ್ ಟೇಬಲ್ ಹಾಕೋತಾರೆ. ಅವ್ರು ಹೋದಾಗ ಸರಿ, ಅವ್ರು ಅಂದ್ಕೊಂಡಾಗ ಸರಿ, ಅವ್ರು ಕೆಲಸ ಮಾಡಿದಾಗ ಸರಿ, ಅವ್ರು ಮಲಕ್ಕೊಂಡಾಗ ಸರಿ. ಇವ್ರಿಗೂ ದೇವ್ರಿಗೂ ತುಂಬ ದೂರ. ಈ ರೀತಿಯಾಗಿ ಇವ್ರ ಅನುಕೂಲಕ್ಕೆ ತಕ್ಕಂತೆ ನಡ್ಕೊಳ್ತಾ ಇರ್ತಕ್ಕಂಥ 4 ನಕ್ಷತ್ರ ಇದೆ, ಹೇಳ್ಬಿಡೋಣ. ಅದನ್ನು ಸ್ವಲ್ಪ ಇವತ್ತು ತಿಳ್ಕೊಂಡು ಹೇಳಿದ್ರೆ ಚೆನ್ನಾಗಿರುತ್ತೆ. ನಾನು ತಿಳ್ಕೊಳ್ತಕ್ಕಂಥ ವಿಷಯಕ್ಕೆ ಬರ್ತದೆ. ನಂಬರ್ 1, ಚಿತ್ತಾ ನಕ್ಷತ್ರ. ಹೆಣ್ಣಾಗಲಿ ಗಂಡಾಗಲಿ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದರೆ ಇವತ್ತು ಹೇಳೋ ಕಾರ್ಯಕ್ರಮದಲ್ಲಿ 25 ವರ್ಷ ಆಯಸ್ಸು ಎಷ್ಟರ ಮಟ್ಟಿಗಿದೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಚಿತ್ತಾ ನಕ್ಷತ್ರದ ಮಗು, ನೆಕ್ಸ್ಟ್ ವಿಶಾಖ ನಕ್ಷತ್ರದ ಮಗು, ನೆಕ್ಸ್ಟ್ ಜ್ಯೇಷ್ಠ ನಕ್ಷತ್ರದ ಮಗು, ನೆಕ್ಸ್ಟ್ ಅನುರಾಧ ನಕ್ಷತ್ರದ ಮಗು. ಸದ್ಯಕ್ಕೆ ಇಷ್ಟು ಹೇಳೋಣ, ಇದನ್ನೇ ಅರ್ಗಿಸ್ಕೊಳ್ಳಿ. ಈ 4 ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಅವ್ರ ಹಣೆ ಬರ ನೋಡ್ಕೊಳ್ಳಿ, ಅವ್ರ ಆರೋಗ್ಯ ಸ್ಥಿತಿ ನೋಡ್ಕೊಳ್ಳಿ, ಅವ್ರ ಹುಚ್ಚುತನ ನೋಡ್ಕೊಳ್ಳಿ. ಯಾವುದರಲ್ಲೂ ಪರ್ಫೆಕ್ಟ್ ಇರಲ್ಲ, ಯಾವುದರಲ್ಲೂ ಪರ್ಫೆಕ್ಟ್ ಇರಲ್ಲ. ಜೀವನ ಪರ್ಯಂತ ಬರೀ ಸಮಸ್ಯೆಗಳೇ ಮಾನಸಿಕವಾಗಿ.